ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಎಗ್ ಮಸಾಲ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ರುಚಿಯಾಗೂ ಇರುತ್ತೆ. ಮತ್ತು ಯಾರು ಉಪ್ಪಿಟ್ಟು ತಿನ್ನಲ್ಲ ಅವರೆಲ್ಲ ತಿಂತಾರೆ. ಒಂದು ಗ್ಲಾಸ್ ರವೆ ಹಾಕ್ಕೊಂಡಿದ್ದೀನಿ. ಅದು ಸ್ಲಿಮ್ಮಲ್ಲಿ ರವೆನ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಎಷ್ಟು ಬೇಕೋ ಅಷ್ಟು. ಅದಕ್ಕೆ ಚಕ್ಕೆ, ಲವಂಗ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಮೊಟ್ಟೆ 3 ತೊಗೊಂಡಿದ್ದೀನಿ, ಟೊಮೊಟೊ, ಈರುಳ್ಳಿ ಮತ್ತು ಕೊತ್ತಂಬರಿ, ಪುದೀನ, ಕಾಯಿ ತುರಿ, ಉಪ್ಪು, ಖಾರದ ಪುಡಿ, ಒಂಚೂರು ಗರಂ ಮಸಾಲ ತೊಗೊಂಡಿದ್ದೀನಿ. ಗರಂ ಮಸಾಲ ಕಾಣಿಸ್ತಿಲ್ಲ, ಅಲ್ಲಿಲ್ಲ. ಗರಂ ಮಸಾಲನೂ ಹಾಕ್ಕೋತೀನಿ, ನೋಡಿ ಹಾಕ್ಕೊತೀನಿ, ಆವಾಗ ಕಾಣಿಸುತ್ತೆ. ಈಗ ರವೆನ ಹುರಿದಿದೆ. ಈಗ ಬಾಣಲಿಗೆ ಎಣ್ಣೆ ಕಾಯ್ದಾಗ ಎಣ್ಣೆ ಕಾಯಕ್ಕೆ ಇಕ್ಕಿದ್ದೀನಿ. ಎಣ್ಣೆ ಕಾಯಬೇಕು ಚೆನ್ನಾಗಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ, ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕ್ಕೊಳ್ಳಿ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೋ ಆ ಥರ ಎಣ್ಣೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ನನಗೆ ಎಣ್ಣೆ ಎಷ್ಟು ಬೇಕೋ, ನಾನು ಒಂದು ಗ್ಲಾಸ್ಗೆ ರವೆಗೆ ಎಷ್ಟು ಬೇಕೋ ಎಣ್ಣೆ ನಾನು ಅಷ್ಟು ಹಾಕ್ಕೋತಾ ಇದ್ದೀನಿ. ಇವಾಗ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್, ತುಂಬ ದೊಡ್ಡದಿಲ್ಲ, ಸಣ್ಣ ಈರುಳ್ಳಿ. ಇದು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗ್ತಾ ಇರಲಿ ಚೆನ್ನಾಗಿ. ಫ್ರೆಂಡ್ಸ್, ನನ್ನದು ಹೊಸ ಚಾನಲ್ಲು ಹ್ಯಾಶ್ ಮಿಡ್ಲ್ ಕ್ಲಾಸ್ ಲೈಫ್ ಅಂತ. ಇದರಲ್ಲೆಲ್ಲ ಕಂಟೆಂಟು ಇರುತ್ತೆ, ಎಲ್ಲ ಥರನೂ ಇರುತ್ತೆ, ಆಲ್ರೌಂಡ್ ಇರುತ್ತೆ. ನೋಡಿ ಪ್ರೋತ್ಸಾಹಿಸಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈಗ ನಾನು ಕಡಲೆಬೇಳೆ ಹಾಕ್ಕೊಂಡೆ, ಒಂಚೂರು ಬ್ಯಾಗ್ ಚೆನ್ನಾಗಿ ಸಿಗುತ್ತೆ ಅಂತ ಹಾಕ್ಕೊಂಡೆ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಕ್ಕೆ, ಲವಂಗ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಮಾತಾಡ್ತಿದ್ದೆ, ಕಂಟಿನ್ಯೂ ಮಾಡ್ತಾಯಿದ್ದೀನಿ, ಜೊತೆಗೆ ಮಾತಾಡ್ತಾಯಿದ್ದೀನಿ ನಾನು. ಈಗ ನಾನು ಈ ಚಾನಲಲ್ಲಿ ಎಲ್ಲ ಥರ ಇದೆ ಫ್ರೆಂಡ್ಸ್, ಬರೀ ಅಡುಗೆ ಒಂದೇ ಮಾಡಲ್ಲ. ನನಗೂ ಈಗ ಹೊಸದ್ದು ಇದು ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ. ಒಂದೊಂದೇ ಕಲ್ತ್ಕೋತಾ ಇದ್ದೀನಿ. ಸ್ವಲ್ಪ ಏನಾದರೂ ಮಿಸ್ಟೇಕ್ ಇದ್ದರೆ ಪ್ಲೀಸ್ ಕ್ಷಮಿಸಿ ನನ್ನನ್ನು. ನಾನು ಎಲ್ಲ ಥರ, ನಾನು ಆಲ್ರೌಂಡ್, ನಾನು ಡೈಲಿ ವೇರ್ ಏನು ಮಾಡ್ತಿರ್ತೀನಿ, ಹೊರಗಡೆ ಹೋದರೆ ಏನೇನಿದೆ ಪ್ರತಿಯೊಂದು ತೋರಿಸೋದು, ಮನೆಯಲ್ಲಿ ಅಡುಗೆ ಹೇಗೆ ಮಾಡೋದು, ನನಗೆ ಗೊತ್ತಿರೋ ಥರದ್ದು, ನನಗೆ ಗೊತ್ತಿರೋದು ನಿಮಗೆ ಶೇರ್ ಮಾಡ್ಕೋತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ನಾನು ಟೊಮೊಟೊ ಹಾಕ್ಕೋತೀನಿ. ಟೊಮೊಟೊ ಹಾಕ್ಕೊತೀನಿ, ಚಿಕ್ಕದು ಟೊಮೊಟೊ 2 ತೊಗೊಂಡಿದ್ದೀನಿ, ಚಿಕ್ಕದು. ದೊಡ್ಡದಾರೆ 1 ಸಾಕು. ಚಿಕ್ಕದು ಟೊಮೊಟೊ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಟೊಮೊಟೊ ಫ್ರೈ ಆಗ್ತಾ ಇರಲಿ ಟೊಮೊಟೊ. ಹಾಗೆ ನನಗೆ ಇನ್ನು ಏನೇನು ಮಾಡಬೇಕು ಅಂತ ನೀವೇ ಹೇಳಿ, ಕಂಟೆಂಟ್ ಏನೇನು ಮಾಡಬೇಕು ಅಂತ ನಾನು ಮಾಡ್ತೀನಿ, ಟ್ರೈ ಮಾಡ್ತೀನಿ. ಈಗ ನಾನು ಫ್ರೆಂಡ್ಸ್ ಕೊತ್ತಂಬರಿ, ಪುದೀನ ಸಣ್ಣಕ್ಕೆ ಹಚ್ಚಿದ್ದೀನಿ, ಅದನ್ನು ಹಾಕ್ಕೋತಾ ಇದ್ದೀನಿ. ಇದರೊಳಗಡೆ ಸ್ವಲ್ಪ ಎತ್ತಿಟ್ಕೋತಾ ಇದ್ದೀನಿ ಲಾಸ್ಟಲ್ಲಿ ಹಾಕೋಕ್ಕೆ. ಈಗ ಬಾಡಿಸ್ಕೊಳೋದಕ್ಕೆ ಹಾಕ್ಕೋತಾ ಇದ್ದೀನಿ, ಚೆನ್ನಾಗಿ ಉರಿಬೇಕು. ಇದಕ್ಕೆ ಪುದೀನನೇ ಫ್ಲೇವರು ಫ್ರೆಂಡ್ಸ್. ಮಸಾಲ ಅಂದಮೇಲೆ ಆಲ್ಮೋಸ್ಟು ಚಕ್ಕೆ, ಲವಂಗ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಖಾರದ ಪುಡಿ ಇದೆಲ್ಲ ಇರಲೇಬೇಕು. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ರುಚಿಗೆ ನಾನು ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಈ ಮಸಾಲೆ ರೈಸ್ ಅಂದಿದ್ದಕ್ಕೆ ಇದೆಲ್ಲ ಆಲ್ಮೋಸ್ಟ್ ಬೇಕೇ ಬೇಕು ಐಟಮ್ಸು. ಈಗ ನೀಡಲ್ ಕ್ಲೋಸ್ ಮಾಡಿದೆ, ನೋಡಿ ತೆಗ್ದಿದ್ದೀನಿ ನೀಡಲು. ಈಗ ಟೊಮೊಟೊ ಸ್ವಲ್ಪ ಬೆಂದಿದೆ, ಸಾಕು, ಇಷ್ಟು ಬೆಂದಿದೆ. ಈ ಸ್ಟೇಜಲ್ಲಿ ನಾನು ಒಂಚೂರು ಗರಂ ಮಸಾಲ ಹಾಕ್ಕೊತೀನಿ ಫ್ರೆಂಡ್ಸ್. ಒಂದು ಅರ್ಧ ಸ್ಪೂನು ಗರಂ ಮಸಾಲ ಮತ್ತು ಖಾರದ ಪುಡಿ. ಖಾರ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರ ಹಾಕ್ಕೋಬೇಕು. ಮತ್ತು ಈ ಖಾರದ ಪುಡಿ ಮತ್ತು ಗರಂ ಮಸಾಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಆಗ್ತಾ ಇದ್ದಂಗೆ ಇದು ಮಾಡ್ಕೋಬೇಕು. ಎಲ್ಲ ಥರನೂ ಇರುತ್ತೆ ಫ್ರೆಂಡ್ಸ್, ಬರೀ ಅಡುಗೆದು ಒಂದೇ ತೋರಿಸಲ್ಲ, ನಾನು ಎಲ್ಲ ಥರನೂ ತೋರಿಸ್ತೀನಿ. ನನ್ನ ಲೈಫಲ್ಲಿ ಏನು ನಡೀತಿದೆ, ಮುಂದೆ ಏನಾಗುತ್ತೆ, ಹಿಂದೆ ಏನು ನಡೆದಿತ್ತು, ಎಲ್ಲನೂ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಇವಾಗ ಮೊಟ್ಟೆ 3 ತೊಗೊಂಡಿದ್ದೀನಿ ನಾನು. 3 ಮೊಟ್ಟೆ ಹಾಕ್ಕೋತಾ ಇದ್ದೀನಿ. ಮೊಟ್ಟೆ ನೋಡ್ಕೊಂಡು ಹಾಕ್ಕೊಳ್ಳಿ, ಒಂದೊಂದು ಮೊಟ್ಟೆ ಹೋಗ್ಬಿಟ್ಟಿರುತ್ತೆ, ನೋಡಿಕೊಂಡು ಇದು ಮಾಡ್ಕೊಳ್ಳಿ. 3 ಮೊಟ್ಟೆ ಹಾಕ್ಕೊಂಡಾದ್ಮೇಲೆ ನಾನು ಸ್ವಲ್ಪ ಬಾಡಿಸ್ಕೊತೀನಿ ಫ್ರೆಂಡ್ಸ್, ಜಾಸ್ತಿ ಬಾಡಿಸ್ಕೊಳಲ್ಲ ನಾನು. ಯಾಕಂದರೆ ತುಂಬಾ ಕೈ ಅಲ್ಲಾಡಿಸ್ತಾ ಇದ್ದರೆ ಅದಕ್ಕೆ ಮೊಟ್ಟೆನ, ಅದೇನಾಗ್ಬಿಡುತ್ತೆ, ಬಾಯಿಗೆ ಸಿಗಲ್ಲ, ಪುಡಿ ಆಗೋಗ್ಬಿಡುತ್ತೆ. ನಾನು ಸುಮ್ಮನೆ ಅದು ಮಸಾಲೆಗೆ ಸ್ವಲ್ಪ ಅದು ಬೆರಿಬೇಕು, ಅಲ್ಲಿವರೆಗೂ ಅದನ್ನು ಅಲ್ಲಾಡಿಸ್ತಿದ್ದೀನಿ ಕೈಯಲ್ಲಿ ಚೌಟನ್ನ. ಈಗ ನೀಡಲ್ಲಿ ಕ್ಲೋಸ್ ಮಾಡ್ತಾಯಿದ್ದೀನಿ, ಯಾಕಂದ್ರೆ ನಾನು ಜಾಸ್ತಿ ತಿರುಗಿಸಿಲ್ಲ ಫ್ರೆಂಡ್ಸ್ ಅದನ್ನು. ಮತ್ತು ನೋಡಿ ಈ ಸ್ಟೇಜಲ್ಲಿ ಇರುತ್ತೆ, ಇಷ್ಟಿದ್ರೆ ಸ್ವಲ್ಪ ದಪ್ಪ ಇರುತ್ತೆ. ಇದು ಎಗ್ಗು
ಎಗ್ಗು ದಪ್ಪ ದಪ್ಪ ಇರುತ್ತೆ. ಇಲ್ಲಾಂದರೆ ಏನಾಗುತ್ತೆ, ತುಂಬ ಇದಾಗೋದ್ರೆ ತಿರುಗಿಸ್ತಾ ಇದ್ರೆ ನಾವು ಅದು ಪೌಡರ್ ಆ ಥರ ಆಗೋಗ್ಬಿಡುತ್ತೆ. ಉಪ್ಪಿಟ್ಟು ಮಾಡಿದಾಗ ಅದು ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೆ ನೋಡಿ ಆಯಿಲ್ ಹಾಕಿದ್ದೆ ನಾನು. ಆವಾಗೆ ನಿಮ್ಗೆ ಜಾಸ್ತಿ ಅನಿಸ್ತಿರ್ಬೋದು ಆಯಿಲ್ ಹಾಕಿದಾಗ. ನೋಡಿ ಎಲ್ಲ ಅಬ್ಸರ್ವ್ ಮಾಡ್ಕೊಬಿಟ್ಟಿದೆ ಆಯಿಲು. ಈಗ ನಾನು 1 ಗ್ಲಾಸ್ಗೆ 3 ಗ್ಲಾಸು ನೀರು ಹಾಕ್ಕೋತಾ ಇದ್ದೀನಿ. ಆಗ 1:3 ಹಾಕ್ಕೋತಾ ಇದ್ದೀನಿ. ನನಗೆ ಸ್ವಲ್ಪ ಮೆತ್ತಗಿರಬೇಕು ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ. ನಿಮಗೆ ಉದ್ರುದ್ರಾಗಿ ಬೇಕು ಅಂದ್ರೂ ಸ್ವಲ್ಪ 2.5 ಹಾಕ್ಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್, ಉದ್ರುದ್ರಾಗಿ ಬರುತ್ತೆ. ನಾನು ಬನ್ಸಿ ರವೆ ಏನು ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನಾನು ಏನು ಈ ಸ್ಟೇಜಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯಾ ಅಂತ ನೋಡಿಕೊಂಡೆ, ನನಗೆ ಕರೆಕ್ಟಾಗಿದೆ. ಈ ಸ್ಟೇಜಲ್ಲಿ ಈಗ ನಾನು ನೀಡಲ್ಲಿ ಕ್ಲೋಸ್ ಮಾಡ್ತಾಯಿದ್ದೀನಿ. ಮೀಡಿಯಮ್ ಫ್ಲೇವರ್ ಇಟ್ಕೊಂಡಿದ್ದೆ. ಈಗ ಕುದೀತಾ ಇದೆ ಫ್ರೆಂಡ್ಸ್, ಚೆನ್ನಾಗಿ ಕುದೀತಾ ಇದೆ. ಈ ಸ್ಟೇಜಲ್ಲಿ ನಾವು ಕಾಯಿ ತುರಿನೂ ಮತ್ತು ಎತ್ತಿಟ್ಟಿದ್ನಲ್ಲ ಕೊತ್ತಂಬರಿ ಪುದೀನ ಇದನ್ನು ಹಾಕ್ಕೋತಾ ಇದ್ದೀನಿ. ಕೊತ್ತಂಬರಿ ಪುದೀನ ಹಾಕ್ಕೊಂಡು ಇದನ್ನು ಸ್ವಲ್ಪ ತಿರುಗಿಸ್ಕೊತೀನಿ. ನಾನು ಬನ್ಸಿ ರವೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಿಮಗೆ ಬೇಕಾದ್ರೆ ಮೀಡಿಯಮ್ ರವೆನೂ ಚೆನ್ನಾಗಿರುತ್ತೆ. ಅದೇನೊಂದು ಹುರಿದ್ಬಿಟ್ಟು ಹಾಕ್ಕೋಬೇಕು, ಆಗ ಅದು ಹಸಿ ವಾಸನೆ ಇರೋಲ್ಲ, ಹೊಟ್ಟೆ ನೋವು ಬರೋಲ್ಲ. ಈಗ ರವೆ ಹಾಕ್ಕೊಂಡೆ ನಾನು. 1 ಗ್ಲಾಸ್ ರವೆ ತೊಗೊಂಡಿದ್ದೆ. 1 ಗ್ಲಾಸ್ ರವೆ ಹಾಕ್ಕೊಂಡು ಅದನ್ನು ಸ್ವಲ್ಪ ತಿರುಗಿಸ್ಬೇಕು. ಇದು ಒಂದು 10 ನಿಮಿಷದೊಳಗಡೆನೂ ಇಲ್ಲ ಫ್ರೆಂಡ್ಸ್, 7-8 ನಿಮಿಷದಲ್ಲೆಲ್ಲ ಆಗೋಗ್ಬಿಡುತ್ತೆ. ಎಲ್ಲ ಹಚ್ಚಿಟ್ಕೊಬಿಟ್ರೆ ಸಾಕು, ಬೇಗ ಆಗೋಗ್ಬಿಡುತ್ತೆ. ಯಾರು ಉಪ್ಪಿಟ್ಟು ತಿನ್ನಲ್ಲ ಅನ್ನೋರೆಲ್ಲರೂ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಈಗ ಆಗಿದೆ ಉಪ್ಪಿಟ್ಟು. ಎಗ್ ಮಸಾಲ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ. ಮೊಟ್ಟೆ ಹಾಕಿರೋದ್ರಿಂದ ಅದು ಫ್ಲೇವರೇ ಬೇರೆ ಥರ ಇರುತ್ತೆ. ಮಸಾಲೆ ಎಲ್ಲ ಹಾಕಿರ್ತೀವಿ ಇದಕ್ಕೆ, ಅದು ರುಚಿನೇ ಬೇರೆ ಥರ ಇರುತ್ತೆ ನಾರ್ಮಲ್ ಉಪ್ಪಿಟ್ಟಿಗಿಂತನೂ. ಈ ಉಪ್ಪಿಟ್ಟು ಯಾರು ಉಪ್ಪಿಟ್ಟು ಅಂದರೆ ಸಾಕು ಮೂಗು ಮುರಿತಾರೋ ಅವರೆಲ್ಲರೂ ತುಂಬ ಚೆನ್ನಾಗಿದೆ ಅಂತ ತಿಂತಾರೆ. ಒಂದು ಸತಿ ಮನೆಯಲ್ಲಿ ಎಲ್ಲರಿಗೂ ಮಾಡಿಕೊಡಿ, ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಉಪ್ಪಿಟ್ಟು ನಾನು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ನನ್ನ ಮಗನಿಗೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್, ನೋಡೋಕ್ಕೇ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಲ್ಲ. ಇನ್ನು ತಿನ್ನೋಕ್ಕೆ ಇನ್ನೂ ಎಷ್ಟು ಚೆನ್ನಾಗಿರುತ್ತೆ ಹೇಳಿ. ಉಪ್ಪಿಟ್ಟು ಅಂತ ಅಂದ್ಕೋಬೇಡಿ, ಇದು ಎಗ್ ಮಸಾಲ ಉಪ್ಪಿಟ್ಟು. ಒಂದು ಸತಿ ಟ್ರೈ ಮಾಡಿ ನೋಡಿ, ಅಷ್ಟೇ ರುಚಿಯಾಗಿರುತ್ತೆ ತಿನ್ನೋದಕ್ಕೆ. ಇನ್ನೊಂದು ಸತಿ ನೀವು ಮಾಡ್ಕೊಂಡು ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ಬಾಯ್.